ಗುಡ್ ಮಾರ್ನಿಂಗ್. ನಮ್ಮನೇಲಿ ಇವತ್ತು ಅವರೆಕಾಳು, ಹಸಿ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಾವಿಬ್ಬರೇ ಇರೋದಲ್ವ, ಸಾಕು ಇಷ್ಟೇ ಅವರೆಕಾಳು. ನೋಡೋಣ ಎಷ್ಟು ಚೆನ್ನಾಗಾಗುತ್ತೆ ಅಂತ. ನಾನು ಅಷ್ಟು ಉಪ್ಪಿಟ್ಟು ಮಾಡ್ತೀನಿ, ನಮ್ಮ ಮಮ್ಮಿ ಅಷ್ಟು ನೀಟಾಗಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಮತ್ತು ಅವರೆಕಾಳು ಉಪ್ಪಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಎಣ್ಣೆ ಒಂದಿದೆ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಆದಮೇಲೆ ಹಸಿಮೆಣಸಿನಕಾಯಿ, ಹಾಕಬೇಕಂತ ನಾನು 2 ಆನಿಯನ್ ಕಟ್ ಮಾಡ್ಕೊಂಡಿದ್ದೆ. ಆನಿಯನ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಾಗುತ್ತೆ, ನಮ್ಮ ಮಮ್ಮಿ ಹೇಳಿತು ಅದಕ್ಕೆ. ನಮ್ಮ ಮನೆ ಹತ್ರ ಬೇರೆ ಅಕ್ಕ ಸಿಕ್ಕಾಬಿಟ್ಟೆ ಮನೆಗಳು ಕಟ್ತಿದ್ದಾರೆ. ಈ ಸೌಂಡಿಗೆ ತಲೆನೋವು ಬಂದ್ಬಿಟ್ಟಿದೆ ಅಂತ ಅನಿಸುತ್ತೆ. ಯಪ್ಪ, ಯಾವಾಗ ನೋಡಿದ್ರು ಕೊರ್ರು ಅಂತ ಏನಾದರೂ ಕೊಯ್ತಾ ಇರ್ತಾರೆ. ಇವಾಗ ಟೊಮೊಟೊ ಹಾಕೋಣ. ಟೊಮೊಟೊ ಒಂದು ಕೈಲೇ ಫೋನ್ ಹಿಡ್ಕೊಂಡು ಮಾಡೋದು ತುಂಬ ಕಷ್ಟ. ಒಂದು ಬೀಳ್ತಾ ಇಲ್ಲ ಅಷ್ಟು ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಟೊಮೊಟೊ ಫ್ರೈ ಆದರೆ ಚೆನ್ನಾಗಿರುತ್ತೆ. ಫ್ರೈ ಆಯ್ತಾ ಇರಲಿ. ಮತ್ತು ನಾನು ಅವರೆಕಾಳನ್ನ ಸ್ವಲ್ಪ ಬೇಯಿಸ್ಕೊಂಡೆ. ಕ್ಯಾರೆಟ್ ಮತ್ತು ಬೀನ್ಸ್, ನಿಂಬೆ ಹಣ್ಣು ಲಾಸ್ಟಲ್ಲಿ ಹಾಕೋಣ. ಕಾಳನ್ನ ಹುರಿದಿಟ್ಕೊಂಡಿದ್ದೀನಿ, ಸುತ್ತ ಸದ್ಯಕ್ಕೆ. ಸುತ್ತೇನೋ ಭಯ. ಇಷ್ಟು ಬೇಯಿಸ್ಕೊಂಡ್ಮೇಲೆ ದಪ್ಪಕ್ಕೆ ಬೇರೆ ಹಚ್ಬಿಟ್ಟಿದ್ದೀವಲ್ಲ, ಮಿಕ್ಸ್ ಆಗುತ್ತೆ. ನಾನು ಇವಾಗ ಫಸ್ಟು ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ತಾಯಿದ್ದೀನಿ. ಟೊಮೆಟೊ ಫ್ರೈ ಮಾಡ್ತೀನಿ. ಕಾಳು ಆಲ್ರೆಡಿ ಬೆಂದಿದೆಯಲ್ಲ ಅದಕ್ಕೆ. ಡೋರ್ ಹಾಕಿದ್ರೆ ಈ ಕಿಟಕಿಯಿಂದ ಸೌಂಡು. ಇವಾಗ ಅವರೆಕಾಳು ಹಾಕಿ ಸಾಲ್ಟ್ ಹಾಕಿ ನೀಟಾಗಿ ಫ್ರೈ ಆಗಬೇಕಿದೆ. ಆಮೇಲೆ ಕಾಯಿ ತುರಿ ಹಾಕಬೇಕು. ನಾನಿವಾಗ ಮುಖ ತೊಳಿಬೇಕು. ಇವಾಗ ನಾನು ಈ ಕಪ್ಪಲ್ಲಿ 2 ಕಪ್ಪು ಅಂದರೆ ಅರ್ಧರ್ಧ ಹಾಕಿದ್ದೀನಿ. ಇದರಲ್ಲಿ 4 ಕಪ್ಪು ನೀರು ಹಾಕ್ತೀನಿ. ಇವಾಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಅಷ್ಟೇ ಇರೋ ನಿಮಿಷ. ಇಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಏನು ಗೊತ್ತಮ್ಮ, ಪೂರ್ಣಚಂದ್ರ ತೇಜಸ್ವರಿ ಇದು ಅಣ್ಣನೇ ನೆನಪಲ್ಲಿ ಅವನು ಹೇಳಲ್ವಾ, ಒಂದು ಪದ ಅರ್ಥ ಆಗಿಲ್ಲ ಅಂದ್ರೂ ಅದು 3ನೇ ಯಾವುದೋ ಅಣ್ಣ ಯಾವುದದು
ಯಾವುದೋ ಒಂದು ಕವಿತೆ ಇದೆ ನೋಡು ಪಾಪು ಬಗ್ಗೆ, ಅದು ಅವನು ಪದ ಅರ್ಥ ಆಗ್ದೇ ಸರಿ ಅವ್ರಿಗೆ ಅರ್ಥ ಆಗ್ದೇ ಕುವೆಂಪು ಅವ್ರ ಹತ್ರ ಹೇಳಿಸ್ಕೊಳಲ್ವಾ ಪೂರ್ಣಚಂದ್ರ ತೇಜಸ್ವಿ ಹೋಗ್ಬಿಟ್ಟು ನನಗೆ ಇದು ಅರ್ಥ ಆಗಲ್ಲ ಅಂದಾಗ ಕೂರಿಸ್ಬಿಟ್ಟು ಹೇಳ್ತಾರೆ ಅಂದಾಗ ನಂಗೆ ಅವಾಗ ಅರ್ಥ ಆಯಿತು, ಓಹೋ ನಮ್ಗೊಂದು ಪದ ಅರ್ಥ ಆಗಿಲ್ಲ ಅಂದರೆ ಸೊ ನಾವು ಅದನ್ನು ಓದೋದೇ ವೇಸ್ಟು ಬುಕ್ಸ್ನ. ನಾನು ಅದಕ್ಕೆ ನಿನ್ನ ಹತ್ರ ಕೇಳೋದು. ನನಗಂತೂ ಕೆಲವೊಂದು ವರ್ಡ್ಸು ಅದೇನೋ ಅರ್ಥನೇ ಆಗಲ್ಲ. ಅವರು ಅಂದರೆ ಕೆಲವೊಂದು ಹಳಗನ್ನಡ. ತೇಜಸ್ವಿ ಅವರು ಕೆಲವೊಂದು ವರ್ಡ್ಸ್ನ ಹಳೇ ತುಂಬ ನಾನು ಹೇಳಿಲ್ವಾ ಇದನ್ನು ಜಾವ ಅನ್ನೋದನ್ನ ಎರಡನೇ ಜಾವ, ಬೆಳಗಿನ ಜಾವ ಅನ್ನೋದನ್ನ ಎರಡನೇ ಜಾವ ಹಳೇದು ಯೂಸ್ ಮಾಡ್ತಾರಲ್ಲ ಆ ಥರ. ಆಮೇಲೆ ಕೊಟ್ಟಿಗೆದು ಅವರೆಲ್ಲ ಹಸು ಎಮ್ಮೆ ತಗೊಬಂದು ಸಾಕ್ತಾರಲ್ಲ ಅದನ್ನು ನೋಡು, ಕೆಲವೊಂದನ್ನ ಹಳೇ ಇದರಲ್ಲಿ ಇದು ಮಾಡೋರು ಕೆಲವೊಂದು ಅರ್ಥ ಆಗುತ್ತಿದೆ ಅಂತ, ಕೆಲವೊಂದು ಅರ್ಥ ಆಗಲ್ಲ ಬುಕ್ಸಲ್ಲಿ. ಸೊ ಇದು ಸ್ವಲ್ಪ ಕುದಿ ಬರಲಿ, ಚೆನ್ನಾಗಿ ಕುದ್ಮೇಲೆ ಇಲ್ಲೇ ರವೆ ಇದೆ ಅದನ್ನ ಬಗ್ಸೋದಷ್ಟೇ ಕೆಲಸ. ಅಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಿಂಬೆ ಹುಳಿ ಹಾಕ್ಬಿಟ್ರೆ ಉಪ್ಪಿಟ್ಟು ರೆಡಿ. ತಿಂತಾ ಇರೋದೆ. ನಿಂಬೆ ಹುಳಿ ಹಾಕ್ತೀನಿ, ಸಕ್ಕತ್ತಾಗಿರುತ್ತೆ. ನನ್ನ ಮುಖ ತೊಳೆದಿಲ್ಲ, ಅದಕ್ಕೆ ನನ್ನ ಮುಖ ತೋರಿಸ್ತಾ ಇಲ್ಲ. ಬೆಳಿಗ್ಗೆ ಎದ್ದು ಬಂದು ತಿಂಡಿ ಮಾಡ್ತಿದ್ದೀನಿ ಅಂತ. ಇದ್ರಕ ಲೆವೆಲ್ಗೆಲ್ಲ ಏನಿಲ್ಲ, ಅದು ಕೆಲವೊಬ್ರು ಕಮೆಂಟ್ ಹೊಡಿತಾರೆ ಅಂತ ಅಷ್ಟೆ. ಗೊತ್ತಾ ಇದೆಯಾ? ಸುಡ್ತಾ ಇದೆ, ಅದಕ್ಕೆ ಆ ಕಡೆಯಿಂದ ಸುಡ್ತಾ ಇದೆ, ಅದಕ್ಕೆ ಹಿಂಗೆ ಹಾಕ್ಬಿಟ್ಟೆ ಅಂತ. ಒಂದೇ ಸಲ ಗಂಟೆ ಏನು ಬರಲ್ಲ ಅಷ್ಟಾಗಿ. ಅವಳೇ ಮೇಳದಲ್ಲಿ ಮೊನ್ನೆ ಹೋಗಿ ಅವರೆಕಾಳು ದೋಸೆ ತಿಂದೆ, ಬಟ್ ಇವತ್ತು ಉಪ್ಪಿಟ್ಟು ತಿನ್ನಲೇಬೇಕು ಅಂತ ನೈಟೆಲ್ಲ ನೆನೆಸ್ಕೊಂಡು ಮಲಗಿದೆ. ಇಷ್ಟೇ ಈ ಥರ ಮಾಡಿ ಈ ಥರ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ. ಇವಾಗ ಮುಖ ತೊಳಿಬೇಕು. ಸ್ವಲ್ಪ ತಿಂಡಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬಂದು ತಿಂಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡೋಕ್ಕೆ ಬಂದೆ ಅಷ್ಟೇ. ಅಷ್ಟೊಂದೇನು ಇದಾಗಿಲ್ಲ. ಓಪನ್ ಮಾಡೋಣ ಅಂತ ಈ ಥರ ಬಂತು, ಈ ಥರ ಆಗಿದೆ. ಸೊ ಇದರಿಂದ ಸ್ವಲ್ಪ ಮಿಕ್ಸ್ ಮಾಡಿ ನೀಟಾಗಿ ಕ್ಲೋಸ್ ಮಾಡಿದ್ರೆ ನಾನು ಮುಗೀತು. ಕ್ಲೋಸ್ ಮಾಡಿ ಸುತ್ತೈತೆ, ಅದಕ್ಕೆ ಅಂತೂ ಬೇಗ ಸುರುತ್ತೆ. ಅದೇನೋ ಅದರಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಅದರಲ್ಲೇ ಮಾಡ್ತೀನಿ ಯಾವಾಗಲೂ. ಇಷ್ಟೇ, ನಾನು ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ಟೇಸ್ಟ್ ಹೇಳ್ತೀನಿ. ಬಟ್ ಫಸ್ಟ್ ನಾನು ಪುಟ್ಟಂಗೆ ಹಾಕ್ಕೊಡ್ತೀನಿ, ಯಾವ ಥರ ಇದೆ ಅಂತ ಟೇಸ್ಟ್ ಹೇಳುತ್ತೆ. ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಬಿಸಿ ಬಿಸಿ ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನೀರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಅವಾಗ ಸ್ವಲ್ಪ ಕಮ್ಮಿ ಹಾಕಿ, ನಮ್ಮ ಅಮ್ಮ ಒಂದ್ಸಲ ಹೇಳ್ಕೊಡ್ತು ಈ ಥರ ನೀರು ಹಾಕ್ಬೇಕು ಡಬ್ಬಲ್ ಅಂತ. ಅವಾಗಿಂದ ಆದರೆ ಇವತ್ತು ಅವರೆಕಾಳು ಉಪ್ಪಿಟ್ಟಲ್ಲ, ಸ್ವಲ್ಪ ಸ್ಪೆಷಲ್ ಚೆನ್ನಾಗಿದೆ. ಉಪ್ಪಿಟ್ಟು ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ನಾವು ಅವರೆಕಾಳು ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ಸಕ್ಕತ್ತಾಗಿದೆ. ನಿಂಬೆಹಣ್ಣು ಹುಳಿ ಬಿಟ್ಟಿರೋದಕ್ಕೂ ಅದಕ್ಕೂ ಅದು ಸ್ವಲ್ಪ ಫ್ಲೇವರ್ ಸಿಗ್ತಾ ಇದೆ, ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಉಪ್ಪಿಟ್ಟು. ಅವರೆಕಾಳು ಉಪ್ಪಿಟ್ಟು. ಈ ಕೂದಲು ಬೇರೆ. ಅವರೆಕಾಳು ಉಪ್ಪಿಟ್ಟು ಸೊಕ್ಕದ ಬಲ್ಲ, ತರಿಯಾಗೂ ಇಲ್ಲ. ಅವರೆಕಾಳು ನಾನು ಕೂಗಿಸ್ಕೊಂಡಿರೋದಕ್ಕೆ ನೀಟಾಗಿ ಬೆಂದೋಗಿದೆ. ಆ್ಯಕ್ಚುಲಿ ಅದ್ರ ಜೊತೆ ಒಂದು ಕಪ್ ಕಾಫಿ ಇದ್ರೆ ಚೆನ್ನಾಗಿರ್ತಿತ್ತು. ಕಾಫಿ ಆಮೇಲೆ ಕುಡಿಯೋಣ ಅಂದ್ಬಿಟ್ಟು ಹಾಕಿ ಬಂದ್ಬಿಟ್ಟೆ. ಕಾಫಿ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ. ಚಿಕ್ಕಮಂಗ್ಳೂರಿಂದ ಕಾಫಿ ಪೌಡರ್ ತಂದಿದ್ದೆ. ಟೇಸ್ಟ್ ಚೆನ್ನಾಗಿರ್ತಿತ್ತೇನೋ. ಇವಾಗ ಹೋಗಿ ಕಾಯಿಸ್ಕೊಂಡು ಬರೋ ಅಷ್ಟರಲ್ಲಿ ಯಾರೇ ಹೋಗುತ್ತೆ, ಆಮೇಲೆ ಕುಡಿತೀನಿ. ಇದನ್ನೇ
ತಿನ್ಕೊಂಡ